ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇದು ಹೋಲಿ ಹಬ್ಬದ ಲಾಗಿಂದ ಅಂದರೆ ಶುಕ್ರವಾರದಿಂದ ಸೋಮವಾರದಿಂದ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಈ ಲಾಗಲ್ಲಿ ನೋಡ್ಬೋದು. ಅಂದರೆ ಶುಕ್ರವಾರ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿ ನೋಡ್ಬೋದು, ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಾವು ಹೋಲಿ ಹಬ್ಬನ ಮನೆ ದೇವ್ರ ಹಬ್ಬ ಅಂತಲೇ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದರೆ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ನಾವು ವರ್ಷಕ್ಕೆ ಒಂದು ಸಲ ಹೋಲಿ ಹಬ್ಬದ ದಿನ ಮನೆ ದೇವರ ಹಬ್ಬ ಅಂತಲೇ ಆಚರಣೆ ಮಾಡ್ತೀವಿ. ಇದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ. ಯಾಕಂದರೆ ಮನೆ ದೇವರ ಹಬ್ಬ ಅಲ್ವಾ, ಅದಕ್ಕೋಸ್ಕರ ತುಂಬಾ ಕಟ್ಟುನಿಟ್ಟಿಂದ ಈ ಹಬ್ಬನ ಮಾಡಬೇಕಾಗುತ್ತೆ. ನೋಡ್ಬೋದು, ಬೆಳಗ್ಗೆನೇ 3:30ಗೆಲ್ಲ ಎದ್ದು ಎಲ್ಲ ಸ್ನಾನ ಎಲ್ಲ ಮುಗಿಸಿ ಮನೆಗಳೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಇವಾಗ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಗುರುವಾರನೇ ಎಲ್ಲನೂ ಕದಲಿಸಿ ಇಕ್ಕಿದ್ದೆ ದೇವ್ರ ಸಾಮಾನೆಲ್ಲನೂ, ಅದಕ್ಕೋಸ್ಕರ ಶುಕ್ರವಾರ ಇವತ್ತು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಸಂಜೆ ಪೂಜೆ ಮಾಡಿ ಎಡೆ ಹಾಕೋದ್ರಿಂದ ನಾನು ಬೆಳಗ್ಗೆನೇ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ರಂಗೋಲಿನ ಹಾಕಿ ಇವಾಗ ಕಳಶನ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಅಕ್ಕಿನ ಹಾಕ್ತಾಯಿದ್ದೆ. ತುಂಬ ಜನ ಹೇಳಿದ್ರು ಅಕ್ಕಿನ ಹಾಕಬಾರ್ದು ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ₹1 ಕಾಯಿನು ಮತ್ತು ಹೂವನ ಇಟ್ಟು ಆಮೇಲೆ ಕಳಶನ ಇಡಬೇಕಾಗುತ್ತೆ. ಯಾಕಂದರೆ ಅಕ್ಕಿನ ತುಂಬ ಜನ ಇಡಬಾರ್ದು ಅಂತ ಹೇಳ್ತಾರೆ, ತುಂಬ ಜನ ಇಡಬೇಕು ಅಂತಾರೆ, ಏನೋ ಗೊತ್ತಿಲ್ಲ. ಆದರೆ ಈ ನಡುವೆ ಅಂತೂ ನಾನು ಇಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಅಕ್ಕಿನ. ನೋಡ್ಬೋದು, ಬೆಳಗ್ಗೆನೇ ಕಡಬನ್ನ ಮಾಡಿದ್ದೆ. ಕಡಬ ಮಾಡಿಬಿಟ್ಟು ಮತ್ತು ಕ್ಯಾರೆಟ್ ಪಲ್ಯನ ಮಾಡಿದ್ದೆ. ಏನಾದರೂ ಸ್ವೀಟ್ನ ಮಾಡಬೇಕಾಗುತ್ತೆ, ಅದಕ್ಕೆ ಬೆಳಗ್ಗೆ ಟೈಮೇ ಕಡಬನ್ನ ಮಾಡ್ಕೊಂಡಿದ್ವಿ. ಮತ್ತು ಸ್ಕ್ರೀನ್ ಬಟ್ಟೆಗಳೆಲ್ಲನೂ ವಾಶ್ ಮಾಡಿದ್ದು ಹಾಗೆ ಇತ್ತು, ಎಲ್ಲನೂ ಹಾಕಬೇಕಾಗಿತ್ತು ಪೈಪುಗಳಿಗೆ. ಅದಕ್ಕೆ ಎಲ್ಲನೂ ಹಾಕ್ಕೊಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ನಮ್ಮ ಹಸ್ಬೆಂಡ್ ನಾನು ಸ್ವಲ್ಪ ಹಾಕ್ಕೊಡ್ತೀನಿ ಕೊಡು ಅಂತ ಹೇಳಿಬಿಟ್ಟು ಅವರು ಹಾಕ್ತಾಯಿದ್ರು. ಇಬ್ಬರು ಹಾಕಿದ್ರೆ ಬೇಗ ಆಗೋಗುತ್ತೆ ಕೆಲಸ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ವಿ. ಹಬ್ಬ ಅಂದರೆ ಗಡಿಬಿಡಿ ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳು ಇರೋದ್ರಿಂದ ಅವ್ರನ್ನೂ ನೋಡಬೇಕಾಗುತ್ತೆ ಮತ್ತು ಮನೆ ಕೆಲಸನೂ ಮಾಡಬೇಕಾಗುತ್ತೆ. ಆದ್ದರಿಂದ ಎಲ್ಲನೂ ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು. ನನ್ನ ಮಗಳಿಗೆ ನೋಡ್ಬೋದು, ಎಲ್ಲನೂ ಹೋಲಿ ಹಬ್ಬ ಆಗಿರೋದ್ರಿಂದ ಕಲರ್ಸ್ನ ಕೂಡ ಸ್ವಲ್ಪ ಸ್ವಲ್ಪ ಹಚ್ಚಿದ್ದೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಇವತ್ತು ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೆ. ಹ್ಯಾಪಿ ಹೋಲಿ ಅಂತ ಕೂಡ ಬರೆದಿದ್ದೆ. ಆದರೆ ಸ್ವಲ್ಪ ಹೊತ್ತು ಸಹ ಇರಲಿಲ್ಲ ಆ ರಂಗೋಲಿ. ನನ್ನ ಮಗಳು ಎಲ್ಲನೂ ಕೆಡ್ಸಾಕ್ತಾಳೆ. ನನ್ನ ಮಗ ಮತ್ತು ಮಗಳಿಗೂ ಇಬ್ಬರಿಗೂ ಕೂಡ ಕಲರ್ಸ್ನ ಹಚ್ಚಿದ್ದೆ. ಇವಾಗ ಸಂಜೆ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಎಲ್ಲನೂ ಅಡುಗೆಗಳೆಲ್ಲನೂ ರೆಡಿ ಮಾಡಿಕೊಂಡು ಇವಾಗ ನೋಡ್ಬೋದು ಹೂವನ ಹಾಕ್ತಾಯಿದ್ದೆ. ಹೂವು ಎಲ್ಲ ಹಾಕಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಟೈಮ್ 6 ಗಂಟೆ ಒಳಗಡೆ ಎಡೆ ಹಾಕಬೇಕಾಗುತ್ತೆ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ತೀರ್ಥನ ತಗೊಬಂದು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಆಮೇಲೆ ಮನೇಲಿ ಎಡೆ ಹಾಕಿ ಪೂಜೆನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಈ ಥರ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ದೇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಿಂದಿನ ದಿನವೇ ಎಲ್ಲನೂ ಹೂವು ಎಲ್ಲ ಪೋಣಿಸಿ ಇಟ್ಟಿದ್ದೆ, ಅದರಿಂದ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಈ ಹಬ್ಬಕ್ಕೆ ಮಾವಿನೆಲೆ ತೋರಣ ಕೂಡ ಕಟ್ಟಬೇಕಾಗುತ್ತೆ ನಾವು. ನಮ್ಮ ಮನೆ ದೇವರ ಹಬ್ಬ ಆಗಿರೋದ್ರಿಂದ ಇವತ್ತು ಉಪವಾಸ ಕೂಡ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಪೂಜೆ ಎಲ್ಲ ಮಾಡಿ ಎಡೆ ಹಾಕಿದ್ಮೇಲೆ ಆ ಎಡೆನ ತಿನ್ನಬೇಕಾಗುತ್ತೆ ಉಪವಾಸ ಇದ್ದವರು. ನೋಡ್ಬೋದು, ಈ ಥರ ಎಲ್ಲನೂ 3 ಎಡೆ ಹಾಕ್ತೀವಿ. ಒಂದು ಮನೆ ಮೇಲೆ ಇಡ್ತೀವಿ, ಇನ್ನೊಂದು ದೇವರಿಗೆ ಅಂತ, ಇನ್ನೊಂದು ಉಪವಾಸ ಇದ್ದವರು ತಿನ್ನಬೇಕಾಗುತ್ತೆ. ಇವತ್ತಿನ ಅಡುಗೆಗಳು ನೋಡ್ಬೋದು,
ಮುದ್ದೆ, ಕಾಳು ಸಾಂಬಾರು ಮಾಡಿದ್ದೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಿತ್ರಾನ್ನ. ಸಿಂಪಲ್ಲಾಗಿ ಎಲ್ಲನೂ ಮಾಡಿಕೊಂಡಿದ್ದೆ. ಮತ್ತು ಹೆಸರುಬೇಳೆ, ಅನ್ನ ಮತ್ತು ಶಾವಿಗೆ ಬಾತ್. ಸಿಂಪಲ್ಲಾಗಿ ಅಡುಗೆಗಳನ್ನ ಮಾಡಿಕೊಂಡಿದ್ದೆ. ಮತ್ತು ಎಡೆಗಳಿಗೆ ಎಷ್ಟು ಬೇಕೋ ಅಷ್ಟು ಚಿತ್ರಾನ್ನ ಕಲಿಸ್ಕೊತಾ ಇದ್ದೆ. ಫಸ್ಟು 6 ಗಂಟೆ ಒಳಗಡೆ ಎಡೆ ಹಾಕಬೇಕಾಗುತ್ತೆ. ಅದರಿಂದ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡ್ಬೋದು, ಇದು ಅವಲಕ್ಕಿ ಸಕ್ಕರೆ ಅಂತ ಹೇಳಿಬಿಟ್ಟು. ಮತ್ತು ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಮ್ಮ ಹಸ್ಬೆಂಡು ಮದುವೆಗೆ ಹೋಗಿದ್ದರು. ಅಲ್ಲಿ ಬರೋವಾಗ ಒಂದು ದಾಸವಾಳದ ಗಿಡ ತಗೊಬಾ ಅಂತ ಹೇಳಿದ್ದೆ. ಅದನ್ನು ಕೂಡ ತಗೊಬಂದಿದ್ರು. ತುಂಬಾ ಚೆನ್ನಾಗಿತ್ತು. ಅದನ್ನು ಕೂಡ ನೆಟ್ಟಿದ್ದೀನಿ. ನೋಡಬೇಕು ಗಿಡ ಯಾವ ಥರ ಬೆಳವಣಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಔಟ್ಸೈಡ್ ಹೋಗಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ನಮ್ಮ ಹಸ್ಬೆಂಡು ಗಾಡಿ ಟೈರ್ನ ಕೂಡ ಚೇಂಜ್ ಮಾಡಿಸ್ಬೇಕಾಗಿತ್ತು. ಹಾಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕ್ ಹತ್ರ ಎಲ್ಲ ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂಡ ಬಂದ್ವಿ. ಮತ್ತು ಮಿಷಿನ್ಗೆ ಬಂದಿದ್ವಿ. ಸ್ವಲ್ಪ ಅಕ್ಕಿ ಹಿಟ್ಟು ಮಾಡಿಸೋದಿತ್ತು. ಅದನ್ನು ಕೂಡ ಎಲ್ಲನೂ ಮಿಷಿನ್ಗೆ ಹಾಕಿಸ್ಕೊಂಡು ನೋಡ್ಬೋದು. ನನ್ನ ಮಗಳು ಬರೋ ಅಷ್ಟರಲ್ಲಿ ಎಲ್ಲನೂ ರಾಗಿಯಲ್ಲೆಲ್ಲನೂ ಆಡ್ತಾಯಿದ್ಲು ಸಂಜೆ. ಇದು ಸೋಮವಾರ ದಿನದ ಲಾಗ್ ಆಗಿರುತ್ತೆ. ಮತ್ತು ಆವತ್ತಿನ ದಿನ ಪೂಜೆ ಕೂಡ ಮಾಡೋದಿತ್ತು. ನಾನೆಲ್ಲನೂ ಬಾಗಿಲೆಲ್ಲ ತೊಳೆದು ಫ್ರೆಶಪ್ ಎಲ್ಲ ಆಗಿ ಬಾಗಿಲೆಲ್ಲ ತೊಳೆದು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಸಂಕಷ್ಟಿ ಹರ ಚತುರ್ಥಿ ಕೂಡ ಇರೋದ್ರಿಂದ ಆವತ್ತಿನ ದಿನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ನಾನು ಇವಾಗ ಸಿಂಪಲ್ಲಾಗಿ ಅರಿಶಿನ ಕುಂಕುಮನ ಇಡೋದೆಲ್ಲನೂ ರೂಢಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮಗಳು ಎಲ್ಲನೂ ಕೆಡ್ಸಾಕ್ತಾಳೆ ಸ್ವಲ್ಪ ಹೊತ್ತಿಗೆ. ಎಲ್ಲನೂ ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿರ್ತೀನಿ. ಆದರೆ ಅವಳು ಒಂದು ನಿಮಿಷ ಕೂಡ ಇರಲಿಸಲ್ಲ. ಅದಕ್ಕೆ ಸುಮ್ಮನೆ ಹಂಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೋತೀನಿ. ಸಂಕಷ್ಟಿ ಹರ ಚತುರ್ಥಿ ಇರೋದ್ರಿಂದ 21 ಗರಿಕೆನ ಗಣೇಶನಿಗೆ ಸಮರ್ಪಿಸಿ ಪೂಜೆನ ಮಾಡಿಕೊಂಡೆ ಸಿಂಪಲ್ಲಾಗಿ. ಮತ್ತು ಸಂಜೆ ಪೂಜೆ ಎಲ್ಲ ಮುಗಿದ ಮೇಲೆ ನನ್ನ ಮಗಳಿಗೆ ತಿನ್ಸೋಣ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಪಲ್ಯ ಕೂಡ ಮಾಡ್ತಾಯಿದ್ದೆ. ಕ್ಯಾರೆಟ್ ಪಲ್ಯ ಮಾಡಿ ನನ್ನ ಮಗನಿಗೆ ದೋಸೆ ಬೇಕು ಅಂತ ಹೇಳ್ದ. ದೋಸೆ ಇತ್ತು ಅಂತ ಹೇಳಿಬಿಟ್ಟು ಅವನಿಗೂ ಕೂಡ ದೋಸೆನ ಹಾಕ್ಕೊಟ್ಟೆ. ಅವನು ಕೂಡ ತಿಂತಾಯಿದ್ದ. ಮತ್ತು ರಾತ್ರಿ ಅಡುಗೆಗೆ ಅಂತ ಹೇಳಿಬಿಟ್ಟು ಬಸ್ಸಾಂಬಾರನ್ನ ಮಾಡಿದ್ದೆ. ಬೀನ್ಸ್ ಮತ್ತು ಕಾಳಿತ್ತು, ಬೀನ್ಸ್ ಕಾಳು, ಅದನ್ನೇ ಹಾಕಿ ಬಸ್ಸಾರು ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೋಡ್ಬೋದು ಅದರ ನೆಕ್ಸ್ಟ್ ಡೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೂರ್ಯೋದಯ ಆಗ್ತಾ ಇತ್ತು. ನಾನು ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಟಾರ್ಟ್ ಮಾಡಿರೋದ್ರಿಂದ ಬೆಳಗ್ಗೆನೇ ಬೇಗನೆ ಎದ್ದೊಳ್ತೀನಿ. ಮತ್ತು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಅಮ್ಮನೂ ಕಾಲ್ ಮಾಡಿದ್ರು. ಅಷ್ಟರಲ್ಲಿ ಅದಕ್ಕೆ ಅಮ್ಮ ಮನೆಗೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊಸಕೋಟೆಯಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಅಮ್ಮ ಮನೆಗೆ ಹೋದ್ವಿ ನಾನು ನನ್ನ ಮಗ. ನೋಡ್ಬೋದು ನಮ್ಮಮ್ಮ ಇದು ರಾಗಿನ ಚೆನ್ನಾಗಿ ತೊಳೆದು ಮತ್ತು ಒಣಗಿಸಿ ಎಲ್ಲನೂ ಮಜ್ಜಿಗೆಯಲ್ಲಿ ನೆನೆಸಿ ಹುರಿದ್ಬಿಟ್ಟು ಪೌಡರ್ ಮಾಡಿ ಅದನ್ನು ಬೆಲ್ಲದಲ್ಲಿ ಕಲಿಸ್ತಾರೆ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಅದನ್ನು ಕೂಡ ಮಾಡಿಕೊಟ್ರು. ತುಂಬಾ ದಿನಗಳಾಗೋಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಆ ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಟ್ರು. ಅದನ್ನು ಕೂಡ ಎತ್ಕೊಂಡು ಬಂದೆ ಮನೆಗೆ. ನನ್ನ ಮಗನಿಗಂತೂ ನಮ್ಮ ಅಕ್ಕ ಮಕ್ಕಳನ್ನ ಬಿಟ್ಟು ಬರೋದಕ್ಕೇ ಇಷ್ಟ ಇರಲಿಲ್ಲ. ಇಲ್ಲೇ ಇರು ಅಂತಲೂ ಹೇಳಿದೆ, ಆದರೆ ಅವನು ಕೇಳಿಲ್ಲ, ಬಂದೇ ಬಿಟ್ಟ. ಮಕ್ಕಳಂದರೆ ಹಾಗೆ ಅಲ್ವಾ, ಯಾರಾದರೂ ಮಕ್ಕಳು ಸಿಕ್ಕರೆ ಆಡ್ಕೊಂಡಿರ್ತಾರೆ. ನಾನು ಬಂದು ಎಲ್ಲ ಫ್ರೆಶಪ್ ಎಲ್ಲ ಆಗಿ ನನ್ನ ಮಗಳನ್ನ ಕೂಡ ನಿದ್ದೆ ಬಂದುಬಿಟ್ಟಿತ್ತು. ಅವಳನ್ನ ಕೂಡ ಮಲಗಿಸ್ತಾ ಇದ್ದೆ. ಮತ್ತು ಎಲ್ಲ ಸಾಂಬಾರು ಪುಡಿ ಎಲ್ಲ ಆಗೋಗಿತ್ತು. ಮತ್ತು ಅದನ್ನು ಕೂಡ ಬಾಕ್ಸ್ಗಳಿಗೆ ಫಿಲ್ ಮಾಡಿ ಎಲ್ಲನೂ ಎತ್ತಿಡ್ತಾ ಇದ್ದೆ. ಮತ್ತು ಸಾಸಿವೆ ಕೂಡ ನೋಡ್ಬೋದು ಸಂತೆಯಲ್ಲಿ ತರಿಸಿದ್ದೆ. ಅದನ್ನು ಎಲ್ಲನೂ ಬಿಸಿಲಿಗೆ ಇಡೋಣ ಅಂತ ಹೇಳಿಬಿಟ್ಟು
ಎಲ್ಲನೂ ಇಡ್ತಾ ಇದ್ದೆ. ಬಿಸಿಲಿಗೆ ಇಡೋದ್ರಿಂದ ನಾವು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ಮತ್ತು ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಗ್ರೇವಿ ಮಾಡಿದ್ದೆ. ನೋಡ್ಬೋದು. ಫಸ್ಟು ನಮ್ಮ ಮಾವಾಗೆ ಎಲ್ಲನೂ ಹಾಕ್ಕೊಟ್ಬಿಡ್ತೀನಿ. ಫಸ್ಟು ಅವ್ರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಫೀಸ್ಗೆ ಹೊರಡ್ತಾರೆ. ಅದರಿಂದ ಫಸ್ಟು ಅವ್ರಿಗೆ ದೋಸೆನ ಬಿಸಿ ಬಿಸಿ ಹಾಕ್ಕೊಟ್ಟು, ಮತ್ತು ನೋಡ್ಬೋದು ಖಾಲಿ ಹೊಟ್ಟೆಲಿ ಅರಶಿನ ಮತ್ತು ಬಿಸಿನೀರನ್ನ ಹಾಕ್ಕೊಂಡು ಕುಡಿತೀನಿ. ತುಂಬಾ ಒಳ್ಳೆಯದು. ನಾನು ವೆಯ್ಟ್ ಲಾಸ್ ಕೂಡ ಮಾಡ್ತಾ ಇರೋದ್ರಿಂದ ಈ ಡ್ರಿಂಕ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು, ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.